ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಡಾಕ್ಟರ್ ರೇಣುಕಾ ಹೊರಕೇರಿ, ಮಿಸ್ ಇಂಡಿಯಾ 2020. ಅದರ ಜೊತೆಗೆ JDS ನ ವಕ್ತಾರರಾದಂಥ ಪ್ರಶಾಂತಿ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಮೇಡಮ್, ಇಬ್ಬರಿಗೂ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಮೊದಲಿಗೆ ನಾನು JDS ವಕ್ತಾರರು ಪ್ರಶಾಂತಿ ಮೇಡಮ್ ನಿಮಗೆ ಕೇಳ್ತೀನಿ. ಬಹುಶಃ ನೀವು ಕೂಡ ನೋಡಿದ್ದೀರಿ ಅಂತ ಭಾವಿಸ್ತೀನಿ ನಾನು ವಿಡಿಯೋನ. ಅದರಲ್ಲಿ ಒಂದು ಜ್ವಲಂತ ಸಮಸ್ಯೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು, ಪಾಪ ಹೆಣ್ಮಕ್ಳಿಗೆ ಹೆರಿಗೆ ಮತ್ತೊಂದು ಅಂತ ಅಂದ್ರೆ 100 ಕಿಲೋಮೀಟರ್ ಹೋಗ್ಬೇಕು, ಯಾವಾಗ ಮಾಡ್ತೀರಾ ಸರ್ ಅಂತ ಶಾಸಕರನ್ನ ಪ್ರಶ್ನೆ ಮಾಡದಂತ ಸಂದರ್ಭದಲ್ಲಿ ನಿಮ್ಮ ಹೆರಿಗೆ ಆದ್ಮೇಲೆ ಅಂತ ಅವ್ರು ಒಂದ್ ರೀತಿ ಜೋಕ್ ಮಾಡಿದ್ದಾರೆ. ಇದು ನಿಜಕ್ಕೂ ಜೋಕ್ ಮಾಡುವಂತ ವಿಚಾರನ ಮೇಡಮ್? RV ದೇಶಪಾಂಡೆ ಅವರು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಕೂಡ ಹೌದು. ಸೊ ಇವರು ಸುಧಾರಣೆ ಮಾಡ್ತೀನಿ ಅಂದ್ರೆ ಇವ್ರೇನು ಹೆರಿಗೆ ಮಾಡ್ತೀನಿ ಬಾಮ್ಮ ನಿನ್ ಹೆರಿಗೆ ಆದ್ಮೇಲೆ ಆಸ್ಪತ್ರೆ ಕಟ್ಟಿಸ್ತೀವಿ ಈ ರೀತಿ ಮಾತಾಡೋದು ಎಷ್ಟು ಯಾವ ರೀತಿಯಲ್ಲಿ ಇದು ಸರಿ? ಎಂಥ ಒಂದು ವಿಪರ್ಯಾಸ ಅಂದ್ರೆ, ನಾವು ಈ ರಾಜ್ಯದಲ್ಲಿ ಇಂಥ ಒಂದು ಅಧ್ಯಕ್ಷರ ಮುಂದೆ ನಿಂತು ನಾವು ಕೈ ಚಾಚಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿ ಸರ್, ಒಳ್ಳೇದಾಗ್ಲಿ ಜನಕ್ಕೆ ಅಂತ ಕೇಳುವಂತಹ ಇದು ರಾಧಾ ಹಿರೇಗೌಡ್ರಿಗೆ ಒಂದೇ ಅಲ್ಲ, ಇದು ಅಲ್ಲಿರುವಂತಹ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ತಟ್ಟಿದೆ. ಇದು ಈ ಬಿಸಿ ತಟ್ಟಿದೆ. ಈ ರೀತಿ ಮಾತಾಡೋದು ಎಷ್ಟು? ಇವ್ರನ್ನೆಲ್ಲ ನಾವು ನಿಜಕ್ಕೂ ವೋಟ್ ಹಾಕಿ ಗೆಲ್ಸಿದ್ದೀವಾ ಅಂತ ಆ ಒಂದು ಪ್ರಶ್ನೆ ನನ್ಗೆ ಉದ್ಭವ ಆಗುತ್ತೆ. ಇದ್ರ ಜೊತೆಯಲ್ಲೇ ನಾವು ನೋಡಿ ಎಲ್ಲಾ ಸಮಸ್ಯೆಗಳಿಗೂ ಏನು ನೀವು ಅನ್ನ ಭಾಗ್ಯ ಅಂತೀರಾ, ಗೃಹಲಕ್ಷ್ಮಿ ಭಾಗ್ಯ ಕೊಡ್ತಾ ಇದ್ದೀರಾ, ನೀವೆಲ್ಲ ಕೊಡ್ತಾ ಇರೋದು ಇಂಥ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದೀರಾ, ಇಲ್ಲ ಇದೇನು ಬೂಟಾಟಿಕೆಗೆ ಕೊಡ್ತಾ ಇದ್ದೀರಾ ನೀವು ಅಂತ ಅನ್ಸುತ್ತೆ. ಈ ತರ ಮಾತುಗಳನ್ನೆಲ್ಲ ಕೇಳ್ಬೇಕಾದ್ರೆ ಇಂಥವ್ರನ್ನ ನಾವು ಆರ್ಸ್ ತಂದಿದೀವಾ? ಇಂಥವ್ರು ಇಂಥ ಒಂದು ಅದ್ರಲ್ಲೂ ರಾಧಾ ಹಿರೇಗೌಡರು ಮಾಡ್ತಾ ಇರುವಂತಹ ಒಂದು ಒಳ್ಳೆ ಕೆಲಸ, ಒಂದು ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗ್ಲಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತಂದೆ ಎಷ್ಟೋ ಜನಕ್ಕೆ ಬಡ ಹೆಣ್ಣು ಮಕ್ಕಳಿಗೆಲ್ಲ ಇದು ಒಳ್ಳೇದಾಗುತ್ತೆ, ಇದನ್ನ ತನ್ನಿ ಅಂತ ಕೇಳ್ತಾ ಇರ್ಬೇಕಾದ್ರೆ ಈ ತರ ಉಡಾಫೆ ಮಾತು ಹೇಳ್ತಾ ಇರುವಂತಹ RV ದೇಶಪಾಂಡೆ ಅವರಿಗೆ ನಿಜವಾಗ್ಲೂ ನಾಚಿಕೆ ಆಗಲ್ವಾ? ಹೆಣ್ಣು ಮಕ್ಕಳು ಏನ್ರಲ್ಲಿ ತಗೊಂಡು ಹೋಗಿ ಹೊಡಿಬೇಕು ಅಂತ ಅನ್ಸುತ್ತೆ ಇಂಥವ್ರಿಗೆ. ಈ ತರ ಮಾತಾಡ್ತಾ ಇದ್ದಾರೆ. ನಾವು ದೇಶದಲ್ಲಿ ಹೆಣ್ಣು ಮಕ್ಕಳು ಇನ್ನು ಸಬಲೀಕರಣ ಅಂತ ಮಾತಾಡ್ತಾರೆ, ಹೆಣ್ಣು ಮಕ್ಕಳಿಗೆ ಇನ್ನ ಮುಂದೆ ತರಬೇಕು, ಎಲ್ಲ ರೀತಿಯಾದ ಸೌಕರ್ಯ ಕೊಡಬೇಕು ಅನ್ನೋ ಈ ಒಂದು ಸಮಾಜದಲ್ಲಿ ಇವತ್ತಿಗೂ ಇಂತಹ ಒಂದು ಪರಿಸ್ಥಿತಿ ನಾವು ಎಲ್ಲರೂ ನೋಡ್ಬೇಕಾಗಿರುವಂತಹ ಏನ್ ದೌರ್ಭಾಗ್ಯ ನಮಗೆ ಒದಗಿಸಿದೆ, ಒಂದು ಎದುರಾಗಿದೆ ನೋಡಿ. ಇದು ನಿಜಕ್ಕೂ ನಮ್ಮ ಒಂದು ದೌರ್ಭಾಗ್ಯವೇ ಸರಿ. ನಾವ್ ಇಂಥವ್ರನ್ನೆಲ್ಲ ಆರಿಸ್ತಾ ಇರೋದು ನಾವ್ ಯಾತಕ್ಕಾಗಿ? ಕಾಂಗ್ರೆಸ್ ಅವರೆಲ್ಲ ಬೇರೆ ಟೈಮಲ್ಲೆಲ್ಲ ಹೋರಾಟ ಮಾಡಕ್ ಬರ್ತಾರೆ, ಯಾರು ಹೆಣ್ಮಕ್ಳಿಗೆ ಅದಾಯ್ತು ಅನ್ಯಾಯ ಆಯ್ತು ಅಂತ ಬರ್ತಾರೆ. ಈಗ ಇಲ್ಲಿ ಅನ್ಯಾಯ ಆಗಿದೆ, ಇಲ್ಲಿ ಅನ್ಯಾಯದ ಒಂದು ಈ ಮಾತು ನೋಡಿ, ಸೆಕ್ಸಿಯಸ್ಟ್ ಒಂದು ಮಾತಾಡಿದ್ದಾರೆ. ಇದು ಸೆಕ್ಸಿಯಸ್ಟ್ ಕಮೆಂಟ್ ಮಾಡಿರುವಂತಹ RV ದೇಶಪಾಂಡೆ ಅವರಿಗೆ ಧಿಕ್ಕಾರ. ಇಲ್ಲಿ ಎಲ್ಲಾ ಹೆಣ್ಣು ಮಕ್ಕಳ ಕಡೆಯಿಂದನೂ ಧಿಕ್ಕಾರ. ಈ ರೀತಿ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಎಲ್ಲ ಎಲ್ಲ ಹೆಣ್ಣು ಮಕ್ಕಳೆಲ್ಲ ಎಲ್ಲಿ ಹೋಗಿದ್ದಾರೆ? ಮಹಿಳಾ ಆಯೋಗದವರು ಎಲ್ಲಿ ಹೋಗಿದ್ದಾರೆ? ಬೇರೆ ಎಲ್ಲದಕ್ಕೂ ಬರ್ತಿರಲ್ಲ. ಈ ತರ ಪ್ರತಿಭಟನೆಗೆ ನೀವು ಯಾಕೆ ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬಾರ್ದು? ಇದು ಸಣ್ಣ ವಿಷಯ, ಇದು ಅವ್ರಿಗೆ ಇದು ನಗೆಪಾಠ ಆಗಿರ್ಬಹುದು ದೇಶಪಾಂಡೆ ಅವ್ರಿಗೆ. ಆದ್ರೆ ಹೆಣ್ಮಕ್ಳು ಎಷ್ಟು ನೊಂದ್ಕೊಳ್ತಾರೆ ಈ ತರ ಮಾತುಗಳನ್ನೆಲ್ಲ ಕೇಳಿದ್ರೆ. ನಾವೇನ್ ಕೇಳಿರೋದು? ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಯಾವಾಗ ಆಗುತ್ತೆ ಅಂತ ರಾಧಾ ಹಿರೇಗೌಡರು ಕೇಳಿದ್ರೆ ಇವರು ನಿಮ್ಮ ಹೆರಿಗೆ ಆದ ನಂತರ ನೋಡೋಣ ಅಂತ ಹೇಳ್ತಾರಲ್ಲ. ಇವ್ರದ್ದು ಬಾಯ ಏನು ಈ ತರ ಮಾತಾಡ್ತಾರೆ? ಇವ್ರ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ಇವ್ರ ಮನೇಲಿ ಅಕ್ಕ ತಂಗಿರ್ ಯಾರು ಇಲ್ವಾ? ಈ ರೀತಿ ಮಾತಾಡ್ತಾರಲ್ಲ. ಹೆಣ್ಣು ಮಕ್ಕಳು ಆ ಹೆರಿಗೆ ನೋವು ಅನ್ನೋದು ಇವ್ರಿಗೇನು ಗೊತ್ತಿದೆ? ಇವರೆಲ್ಲ ಗಂಡು ಮಕ್ಕಳು, ಇವರೆಲ್ಲ ಗೊತ್ತಿಲ್ಲ. ಆ ಹೆರಿಗೆ ಆಗ್ಲಿ ನೋಡೋಣ ಇದೆಲ್ಲ ತಮಾಷೆ ಆಗಿದೆಯಾ ಇವ್ರಿಗೆ ಈ ತರ ಮಾತಾಡೋದಕ್ಕೆ? ಒಂದು ರಾಜಕೀಯ ಚೌಕಟ್ಟಿನಲ್ಲಿ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ಮೇಲೆ ಇಂಥವ್ರೆಲ್ಲ ಶಾಸಕರಾಗಿ ಯಾಕೆ ಬರ್ತಾರೆ? ಇಂಥವ್ರೆಲ್ಲ ಚುನಾಯಿತರಾಗಿ ಯಾಕೆ ಬರ್ತಾರೆ ಅಂತಾನೆ ನಮಗ್ ಗೊತ್ತಾಗಲ್ಲ. ಈಗ ವಿಭಿನ್ನವಾಗಿ ಆಲೋಚನೆ ಮಾಡುವಂತಹ ಜನಾಂಗಗಳು ಇರ್ಬೇಕಾದ್ರೆ ಇಂಥವ್ರು ಈ ಹಳಬ್ರು ಇಂಥವ್ರೆಲ್ಲ ಹೋಗ್ಬೇಕು. ಇಷ್ಟು ಇವರಿಗೆ ಈ ಒಂದು ಹಿರಿ ಜೀವ ಆಗಿ ಈ ತರ ಮಾತಾಡೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತ ನಾನು ಇಲ್ಲಿ ಹೇಳ್ತೀನಿ. ನಿಜ. ಡಾಕ್ಟರ್ ರೇಣುಕಾ ಅವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗ್ ನೋಡ್ತೀರಿ ಇದನ್ನ? ಈ ತರದ ಒಂದು ಉತ್ತರ ಅವ್ರ ಬಾಯಿಂದ ಬರುತ್ತೆ, ಹೇಗ್ ನೋಡ್ತೀರಿ ನೀವು ಇದನ್ನ? ಸರ್, ನಿಮ್ ವಾಯ್ಸ್ ಒಂದ್ ಸ್ವಲ್ಪ ಕಡಿಮೆ ಕೇಳಿಸ್ತಿದೆ. ಅಲ್ಲ, ಈಗ ಬಹುಶಃ ನಿಮಗೆ ವಿಡಿಯೋದಲ್ಲಿ ಅವ್ರು ಏನ್ ಮಾತಾಡಿದ್ದಾರೆ ಅಂತೇಳಿ ಬಹುಶಃ ನೀವು ನೋಡಿದೀರಾ ಅಂತ ನಾನು ಭಾವಿಸ್ತೀನಿ. ಯಾವಾಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೀರಿ ಅಂತ ಪ್ರಶ್ನೆ ಕೇಳದಂತ ಸಂದರ್ಭದಲ್ಲಿ
ಅವ್ರು ಈ ತರದ ಉತ್ತರ ಕೊಟ್ಟಿದಾರಲ್ಲ, ಮೊದಲು ನಿಮ್ ಫಸ್ಟ್ ರಿಯಾಕ್ಷನ್ ಹೇಗ್ ನೋಡ್ತೀರಿ ನೀವು ಇದನ್ನ? ಸರ್, ನಾನು ಆಸ್ ಎ ರಾಷ್ಟ್ರೀಯ ಸಮಾಜ ಪಾರ್ಟಿ ಯೂತ್ ಪ್ರೆಸಿಡೆಂಟ್ ಇದೀನಿ ಕರ್ನಾಟಕ ಸ್ಟೇಟ್ಗೆ. ಸೊ ವುಮೆನ್ ವಿಂಗ್ ಅಂತ ಬಂದಾಗ ನಾವು ಸ್ಪೆಷಲಿ ನಾವು ಬರ್ತೀವಿ. ಈಗ ನಾವು ವೋಟಿಂಗ್ ಅಂತ ಕೇಳ್ತಾರೆ, ಮತ್ತೆ ಈಗ ನಾವು ನಿಲ್ಸಿರೋದೇ ಲೀಡರ್ ಏನಕ್ಕೆ, ನಮ್ಮ ಒಂದು ಹೇಳಿ ಅಥವಾ ಅನುಕೂಲತೆ ಮಾಡ್ಲಿ ಅಂತ. ಫಸ್ಟ್ ಆಫ್ ಆಲ್ ಹಾಸ್ಪಿಟಲ್ ನಮ್ಮ ಜನದ ಹಕ್ಕು. ಆಮೇಲೆ ನನ್ ರೂಟ್ಸ್ ಬಂದ್ಬಿಟ್ಟು ಉತ್ತರ ಕರ್ನಾಟಕ. ಸುಮಾರು ಸಮಸ್ಯೆ ಇದೆಯಾ ಸರ್ ಅಲ್ಲಿ. ಅಂದ್ರೆ ಅಲ್ಲಿ ಏನಂತಂದ್ರೆ ಪ್ರತಿಯೊಂದಕ್ಕೂ ನಾವು ವರ್ಷಗಳಿಂದನೂ ಕೇಳ್ಕೊಂಡೇ ಬರ್ತಾ ಇದೀವಿ. ಎಲ್ಲಾರು ಬರ್ತಾರೆ, ವೋಟಿಂಗ್ ಟೈಮ್ ಅಲ್ಲಿ ಹೇಳ್ತಾರೆ ಇಂತ ಹಾಸ್ಪಿಟಲ್ ಮಾಡ್ತೀವಿ ಅಂತಾರೆ. ಬಟ್ ಏನು ಇಷ್ಟು ಕ್ರೋಡ್ ಫಂಡಿಂಗ್ ಆಗುತ್ತೆ ಅಂತ ಹೇಳ್ತಾರೆ, ತೋರಿಸ್ತಾರೆ, ಪೇಪರ್ ಅಲ್ಲಿ ಬರುತ್ತೆ, ನ್ಯೂಸ್ ಅಲ್ಲಿ ಬರುತ್ತೆ, ಇಷ್ಟೊಂದು ನಾವು ಮಾಡ್ಬೇಕು ಅಂತ. ಬಟ್ ಯಾವ್ದೇ ಪ್ರಾಜೆಕ್ಟ್ಸ್ ಅಲ್ಲಿ ಆಗಿಲ್ಲ. ಸೊ ಈ ರೀತಿ ಎಲ್ಲ ಬಂದಾಗ ನಾವು ಹೆಣ್ಮಕ್ಳಾಗಿ ಮತ್ತೆ ಎಲ್ಲೆಲ್ಲಿ ಹೋಗ್ಬೇಕು? ಯಾಕೆ ಕೇಳಕ್ ಬರ್ತೀರಾ ಓಟು? ಇಟ್ಸ್ ನಾಟ್ ಅಬೌಟ್ ದ ಪಾರ್ಟಿ ಬಯಾಸ್. ಇಲ್ಲಿ ಫಸ್ಟ್ ಹ್ಯೂಮ್ಯಾನಿಟಿ ಅಲ್ಲ. ಅಷ್ಟು ಸೀನಿಯರ್ ಸರ್ ಆಗ್ಬಿಟ್ಟು ಎಷ್ಟ್ ಜನ ಅವ್ರ ಹತ್ರ ಹೆಣ್ಮಕ್ಳು ಕೆಲ್ಸಕ್ ಬರ್ತಾರೆ, ಮನೆಗ್ ಬರ್ತಾರೆ, ಆ ಡ್ರೈವರ್ ಅವ್ರು ಇರ್ತಾರೆ, ಅವ್ರ ಹೆಂಡತಿ ಇರ್ತಾರೆ. ಎಷ್ಟು ಜನ ಅಂದ್ರೆ ಸುತ್ತಮುತ್ತನು ಹೆಣ್ಮಕ್ಳು ಎಷ್ಟು ಅವ್ರ ಮನೆ ಸೇವೆ ಮಾಡಿರ್ಬೋದು ಅಥವಾ ಅವ್ರ ಕೆಲ್ಸದಲ್ಲಿ ಸೇವೆ ಮಾಡ್ಬೋದು. ಅವ್ರು ಹೇಗೆ ಈ ರೀತಿ ಒಂದು ಬಾಯಲ್ಲಿ ಮಾತಾಡಿದ್ರು ಅಂತ ಅದೇ ನನಗೆ ಆಶ್ಚರ್ಯ. ಹಿರಿಯರಾಗ್ಬಿಟ್ಟು ಹೇಗೆ ಮಾತಾಡಿದ್ರಿ? ಇದನ್ನ ಏನ್ ಇನ್ಫ್ಲೂಯೆನ್ಸ್ ಮಾಡ್ತಿದ್ದೀರಾ? ಏನು ಬೇರೆಯವ್ರಿಗೂ ನೀವು ಅದ್ರಲ್ಲಿ ಬೇರೆ ಹಿಂದ್ಗಡೆ ಇರೋ ಪಾರ್ಟಿ ಅವರೆಲ್ಲಾನು ಅಲ್ಲೂ ನಗಾಡ್ತಾ ಇದಾರೆ. ಅಂದ್ರೆ ಇಡೀ ಒಂದು ಟೀಮೇನೆ ಈ ರೀತಿ ಒಂದು ಆಲೋಚನೆ ಮಾಡೋಂತ ಟೀಮ. ಯಾಕೆ ನಾವು ಇಂಥವ್ರನ್ನೆಲ್ಲ ಓಟ್ ಹಾಕಿ ನಾವು ಕರ್ಕೊಂಡ್ ಬರ್ಬೇಕು? ಇಂಥವ್ರೆಲ್ಲ ಲಾಯಕ್ಕೆ ಇಲ್ಲ. ಫಸ್ಟ್ ಆಫ್ ಆಲ್ ಇಂಥವ್ರೆಲ್ಲ ಏನಿದ್ರು ಅವ್ರು ಮನೆ ಕೆಲಸ ಮಾಡ್ಕೊಂಡಿರ್ಬೇಕು. ಈ ತರ ಲೀಡರ್ ಆಗ್ಬಿಟ್ಟು ಒಂದು ಜನದ ಒಂದು ಕೇಳಲಿಲ್ಲ, ಒಂದು ಹೆಣ್ಣಿನ ಒಂದು ಕೇಳಲಿಲ್ಲ ಅಂದ್ರೆ ಹೇಗೆ? ಇದು ತುಂಬಾನೇ ಒಂದು ಶೇಮ್ ಪಾರ್ಟ್ ಇದು. ಇವ್ರಿಗೆ ಎಂತ ಇದನ್ ಮಾಡಿದ್ರು ಏನು ಉಪಯೋಗ ಇಲ್ಲ. ಸೀದಾ ಒಂದು ನಾವು ಹೋರಾಟ ಮಾಡ್ಬಿಟ್ಟು ಇದನ್ನ ಅವ್ರ MLA ಸೀಟ್ ಬೇರೆ ಏನೇನ್ ಮಾಡ್ಬೇಕಾದ್ರೆ ನಾವ್ ಇವ್ರನ್ನ ಮುಂದೆನೆ ತರಬಾರ್ದು. ಇಂಥವ್ರನ್ನೆಲ್ಲ ಲೀಡರ್ಸ್ ಹಿಡ್ಕೊಂಡು ನಾವ್ ಏನ್ ಮಾಡ್ಬೇಕು? ನಾವು ಹೆಣ್ಮಕ್ಳು ಒಂದ್ ಹಾಸ್ಪಿಟಲ್, ಒಂದು ಬೇಸಿಕ್ ಹಾಸ್ಪಿಟಲ್, ಏನೇ ಒಂದು ಅಲ್ಲಿ ಗಾಯ ಆಯ್ತು, ಈಗ ನಾಳೆ ದಿನ ಅಲ್ಲೇ ಅವ್ರು ಓಡಾಡ್ತಿರ್ತಾರೆ, ಅವ್ರಿಗೆ ಆಕ್ಸಿಡೆಂಟ್ ಆಯ್ತು, ಅವ್ರಿಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸಿಗದೆ ಇರೋ ತರ ಆಗುತ್ತೆ. ಇದನ್ನ ಆಲೋಚನೆ ಏನಕ್ ಮಾಡಿಲ್ಲ ಅವರು? ಅವ್ರಿಗೆ ಏನೋ ಮಕ್ಕಳು ಗಂಡ್ ಮಕ್ಳು ಇದಾರೆ ಅಂತ ಅಂದ್ಬಿಟ್ಟು ಅವ್ರಿಗೇನೋ ಅರಿವಿಲ್ವೋ? ಅಥವಾ ಹೆಂಡತಿಗೆ ನಾಳೆ ದಿನ ಹೋಗ್ಬೇಕಾದ್ರೆ ಏನೋ ಆಗುತ್ತೆ ರೀ, ಇಮಿಡಿಯೇಟ್ ಟ್ರೀಟ್ಮೆಂಟ್ ಇರಲ್ಲ, ಅವಾಗೇನೋ? ಎಷ್ಟು ಸಮಸ್ಯೆಗಳಿದೆ. ಬೇಸಿಕ್ ಒಂದ್ ಹಾಸ್ಪಿಟಲ್ ಅನ್ನೋದು ಒಂದ್ ಏನಕ್ ಮಾಡಿಲ್ಲ? ಅದು ಏನು ಅದು ನಿಮ್ನ ಹೆರಿಗೆ ಮಾಡೋ ಟೈಮ್ ಇದೆಂತ ಹೊಲ್ಸ್ ಮಾತಿದು? ಈ ರೀತಿ ಯಾರು ಒಂದು ಹೆಣ್ಣಿಗೆ ಒಂದು ಅಡ್ರೆಸ್ ಮಾಡ್ತಾರ? ಹಿರಿಯರಾಗ್ಬಿಟ್ಟು ಮಾಡ್ತಾರ? ಇದು ಒಂದು ಪದ್ಧತಿನ? ಒಂದು ಸಂಸಾರದಲ್ಲಿ ಒಂದು ಸೊಸೈಟಿಯಲ್ಲಿ ಬದುಕುವಂತ ಒಂದು ಪದ್ಧತಿನ? ಅದು ಲೀಡರ್ ಆಗ್ಬಿಟ್ಟು ನೀವು ಈ ತರ ಹೇಗ್ ಮಾತಾಡ್ಬೋದು ಅಂತ ನನಗೆ ತುಂಬಾನೇ ಒಂಥರ ಏನೋ ನಮ್ಗೆ ಒಂಥರ ಅಸಹ್ಯ ಆಗ್ತಿದೆ. ಲೈಕ್ ಇಂಥವ್ರೆಲ್ಲ ನಾವು ನೋಡ್ಬೇಕಾ? ನಾವು ಈಗ್ಲೂ 2025 ಅಲ್ಲಿ ಇದೀವಿ. ಬೇರೆ ಕಡೆ ಎಲ್ಲಾ ಕಡೆನೂ ಡೆವಲಪ್ಮೆಂಟ್ ಆಗ್ತಿದೆ. ಉತ್ತರ ಕರ್ನಾಟಕ ಏನಕ್ಕೆ ಹಿಂದೆ? ಅಂದ್ರೆ ಇಷ್ಟು ವರ್ಷ ಏನ್ ಮಾಡ್ತಿದ್ರಿ? ಈಗ್ಲೂ ನಾವು ಬಂದು ಏನೋ ಕೇಳಿದ್ರೆ ಯಾಕೆ ಈ ರೀತಿ ಆನ್ಸರ್ ಮಾಡ್ತಾ ಇದ್ದೀರಾ? ಏನ್ ನಿಮ್ ಇಂಟೆನ್ಷನ್ಸ್ ಏನಿದೆ? ಏನಕ್ಕೆ ಆ ಜಾಗನ ನೀವು ತಗೊಂಡು ಮುಂದೆ ಅಲ್ಲಿ ಓಡಿಸ್ಬೇಕು ಅಂತ ಅದನ್ ಮಾಡ್ಬಿಟ್ಟು ಎಲೆಕ್ಷನ್ ಟೈಮ್ ಅಲ್ಲಿ ಏನಕ್ಕೆ ಬರ್ತೀರಾ? ಏನು ಮಾಡದೇ ಇರಕ್ಕಾಗದ್ರೆ ಏನಕ್ಕೆ ಅಲ್ಲಿ ಇದನ್ನ ಪಾರ್ಟಿಸಿಪೇಟ್ ಮಾಡ್ಬೇಕು ನೀವು? ಜನಗಳಿಗೋಸ್ಕರ ನಾವು ಓಟ್ ಹಾಕ್ತೀವಿ, ಒಂದು ನಿಲ್ಕೋತೀವಿ ಅಂತಂದ್ರೆ ಜನಕ್ಕೋಸ್ಕರ ಮಾಡಿ. ಇಲ್ಲ ಅಂದ್ರೆ ಎಳಿರಿ ನೀವು ಆ ಪೋಸ್ಟ್ ಇಂದ. ಇದು ರಿಯಲಿ ಒಂದು ಹಿರಿಯರಾಗ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಆಗಿರ್ಲಿ, ಒಂದು ಸೊಸೈಟಿಕಲ್ ಸ್ಟೇಟ್ಮೆಂಟ್ ಆಗಿರ್ಲಿ, ಅಥವಾ ಒಂದು ವುಮೆನ್ ಗೆ ಅಡ್ರೆಸ್ ಮಾಡೋದಿರ್ಲಿ, ಲೀಗಲಿ ಆಲ್ಸೋ ಇಟ್ ಇಸ್ ವೆರಿ ಶಿ ಕ್ಯಾನ್ ಗೋ ಅಂಡ್ ಫೈಟ್. ಆಕ್ಚುಲಿ ಏನು ಬೇಸಿಕ್ ಕ್ವಶನ್ಸ್ ಕೇಳಿದ್ದಾರೆ, ಎಲ್ಲರಿಗೂ ನಮ್ ಹಕ್ಕಿದೆ.